ಜೊತೆ ಮಾತಾಡಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಬಳಿ ಕೇವಲ ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಚರ್ಚೆ ನಡೆಸಿದ್ದೀನಿ, ಸಂಪುಟ ಪುನರಚನೆ ವಿಷಯವನ್ನ ಚರ್ಚೆ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ ಸರ್. ಸಂಪುಟದ ಬಗ್ಗೆ ಏನೋ ಚರ್ಚೆ ಆಗಿಲ್ಲ. ಡಿಸೆಂಬರ್ ಹಂತದಲ್ಲಿ ಸಚಿವ ಸಂಪುಟ ಪುನರಚನೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾರು ಹೇಳಿದ್ರು ಮಾಹಿತಿಗಳು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ. ನಾನು ಮಾತಾಡಿದ್ದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ. ಅವ್ರಿಗೆ ನಮ್ಮ ಲೀಡರ್ ಅಲ್ಲ, ಅವ್ರಿಗೆ ಸ್ವಲ್ಪ ನಾಯಕತ್ವ ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ. ಇಂದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳೆದಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ನವೆಂಬರ್ ಕ್ರಾಂತಿಗೆ ಟ್ವೀಟ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಸಂಪುಟ ಪುನರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅದ್ಯಾವುದು ಈಗ ಚರ್ಚೆನೇ ಇಲ್ಲ. ಸಿಎಂ ಅವರು ಇದಾರೆ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಹೇಳಿದ್ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಾರಲ್ಲ, ಸಿಎಂ ಅವ್ರು ನಾಳೆ ಇರ್ತಾರಂತ, ಬದಲಾವಣೆ ಮಾಡೋರು ಯಾರು? ಅವರೇ ಹೇಳಿದಾರಲ್ಲ. ಅದು ಗೊತ್ತಿಲ್ಲ, ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು. ಇಲ್ಲ, ಸುರ್ಜೇವಾಲಾ ಅವ್ರನ್ನು ಭೇಟಿ ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ. ಮಂತ್ರಿಗಳು ನಮ್ ಕೆಲಸ ಇರ್ತಾವ, ಅದಕ್ಕೂ ಏನ್ ಸಂಬಂಧ ಇಲ್ಲ, ಹೋಗ್ತಾನೆ ಇರ್ತೀವಿ. ಇಲ್ಲ ಅದ್ಯಾವುದು ಈಗ ಚರ್ಚೆನೇ ಇಲ್ಲ. ಇನ್ನು ಬಿಹಾರ ಚುನಾವಣೆ ಫಲಿತಾಂಶ ಬಗ್ಗೆಯೂ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಬಿಹಾರ ಫಲಿತಾಂಶ ಕಾಂಗ್ರೆಸ್ಗೆ ಪಾಠ ಕಲಿಸಿದೆ. ಲೋಪದೋಷ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ರಾಜ್ಯದಲ್ಲಿ ಅಹಿಂದಕ್ಕೆ ಹೆಚ್ಚು ಮಹತ್ವ ಇದೆ. ಬಿಹಾರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಿಹಾರ ಚುನಾವಣೆಗೆ ಕರ್ನಾಟಕ ಹೋಲಿಸಲಿಕ್ಕಾಗಲ್ಲ, ಇದು ಬೇರೆ. ಇಲ್ಲಿ ಮನಸ್ಥಿತಿಗಳು, ಇಲ್ಲಿ ಹೊಂದಾಣಿಕೆ ಬೇರೆ ಇದೆ. ಸೊ ಅಲ್ಲಿ ಸೋತಿದೆ ಅಂತ ಇಲ್ಲಿ ಸೋಲಿಕ್ಕಾಗಲ್ಲ, ಡಿಫರೆಂಟ್ ಆಗಿದೆ ಇದು ಈ ಸ್ಟೇಟ್. ಸಂಘಟನೆ ದೃಷ್ಟಿಯಿಂದ ಕರೆಕ್ಟ್. ಇಲ್ಲಿ ಅಹಿಂದಾಗೆ ಹೆಚ್ಚು ಮಹತ್ವ ಇದೆ. ಬಿಹಾರದಲ್ಲಿ ಕೂಡಿಸ್ಲಿಕ್ಕೆ ಆಗಿಲ್ಲ. ಮುಂದೆ ಬಿಹಾರ್ನಲ್ಲಿ ಎಲ್ಲಾನು ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ಆದ್ರೆ ಇಲ್ಲಿ ಅಹಿಂದ ಒಗ್ಗೂಡಿಸ್ಲಿಕ್ಕೆ ಅವಕಾಶಗಳಿದೆ ಕರ್ನಾಟಕದಲ್ಲಿ. ಅದು ಮಾಡೋಣ ಮುಂದಿನ ದಿನಗಳಲ್ಲಿ. ಅಲ್ಲ, ಬಿಹಾರ ಚುನಾವಣೆಗೆ ಕರ್ನಾಟಕ ಹೋಲಿಸಲಿಕ್ಕಾಗಲ್ಲ, ಇದು ಬೇರೆ. ಇಲ್ಲಿ ಮನಸ್ಥಿತಿಗಳು, ಇಲ್ಲಿ ಹೊಂದಾಣಿಕೆ ಬೇರೆ ಇದೆ. ಸೊ ಅಲ್ಲಿ ಸೋತಿದೆ ಅಂತ ಇಲ್ಲಿ ಸೋಲಿಕ್ಕಾಗಲ್ಲ, ಡಿಫರೆಂಟ್ ಆಗಿದೆ. ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತಾಡಿದ್ದಾರೆ. ಚುನಾವಣೆಗೂ ಮುನ್ನ ಮಹಿಳೆಯರಿಗೆ ಬಿಜೆಪಿಯವರು 10,000 ಕೊಟ್ಟಿದ್ದಾರೆ. ಹಣ ಕೊಟ್ಟು ಚುನಾವಣೆಯನ್ನ ಗೆದ್ದಿರೋ ರೀತಿ ಕಾಣಿಸ್ತಾ ಇದೆ. ಸರ್ಕಾರದ ಹಣವನ್ನ ಚುನಾವಣೆಗೆ ವೆಚ್ಚ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಹಾರ ಫಲಿತಾಂಶದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮಾತಾಡಿದ್ದಾರೆ. ಬಿಹಾರದಲ್ಲಿ ನಡೆದಿರೋದು ಎಲೆಕ್ಷನ್ನೇ ಅಲ್ಲ, 47 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿದ್ರು. ಆ ಬಳಿಕ 18 ಲಕ್ಷ ಮತದಾರರನ್ನ ಹೊಸದಾಗಿ ಸೇರಿಸಿದ್ರು. ನಾವು ಚುನಾವಣೆ ಬಳಿಕ ಗ್ಯಾರಂಟಿ ಹಣ ಕೊಟ್ಟಿದ್ದೇವೆ, ಆದರೆ ಅವರು ಚುನಾವಣೆ ಮುಂಚೆನೆ ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹಾಕಿದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡುವಂತಹ ಚುನಾವಣಾ ಆಯೋಗ ಯಾರ ಕೈಯಲ್ಲಿದೆ ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜಕಾರಣಕ್ಕೂ ಬಿಹಾರ ಎಲೆಕ್ಷನ್ಗೂ ಸಂಬಂಧನೇ ಇಲ್ಲ. ಬಿಹಾರ ಎಲೆಕ್ಷನ್ ನಾನು ಎಲೆಕ್ಷನ್ ಅಂತಾನೆ ಹೇಳಲ್ಲ. ಯಾಕೆ ಕಾರಣ ಏನಂದ್ರೆ, ಚುನಾವಣೆಗೆ ಮುಂಚೆ 47 ಲಕ್ಷ ಮತದಾರರನ್ನ ತೆಗೆದುಹಾಕ್ಬಿಟ್ರು. ಎಷ್ಟು? 47 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರು. 18 ಲಕ್ಷ ಮತದಾರರನ್ನ ಸೇರಿಸ್ಕೊಂಡ್ರು. ಇದೊಂದು ಚುನಾವಣೆನಾ ಇದು? ಆಮೇಲೆ ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ, ಈಗ ನಾವೇನು ಮಾಡಿದ್ವಿ, ಮ್ಯಾನಿಫೆಸ್ಟೋ ಕೊಟ್ವಿ. ಮ್ಯಾನಿಫೆಸ್ಟೋನಲ್ಲಿ 5 ಗ್ಯಾರಂಟಿಗಳು. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡ್ತೀವಿ, ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ. ನಾವು ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ ಕೊಟ್ಟಂಗೆ ನಾವು ಕೊಡಬೇಕು. ಆದರೆ ಬಿಹಾರಲ್ಲಿ ಏನಾಯಿತು, ಚುನಾವಣೆ ಮುಂಚೆನೆ 10,000 ರೂಪಾಯಿಗೆ ಅಕೌಂಟ್ಗೆ ಹಾಕಬೇಕು. ಎಷ್ಟು? 1,25,00,000 ಮಹಿಳೆಯರ ಅಕೌಂಟಿಗೆ 10,000 ಅಕೌಂಟ್ಗೆ ಹಾಕಿದ್ರು ಚುನಾವಣೆಗೆ ಮುಂಚೆ. ಎಲ್ಲನ ಕೇಳಿದಿರಾ ಈ ಪ್ರಪಂಚದಲ್ಲಿ? ಚುನಾವಣೆಗೆ ಮುಂಚೆ ಅಕೌಂಟ್ ಹಾಕೋದು ಇದನ್ನ ಕೇಳೋರೇ ಇಲ್ಲ.
ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಯಾರ ಕೈಯಲ್ಲಿದೆ? ಕೈಗೊಂಬೆ ಆಗಿದೆ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದ್ದು ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಳೆದ ಲೋಕಸಭೆಯಲ್ಲೂ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಗ್ಯಾರಂಟಿ ಪಡೆದವರು ಮತ ಹಾಕಿದ್ರೆ ಹೆಚ್ಚು ಸ್ಥಾನ ಗೆಲ್ತಾ ಇದ್ವಿ. ಫ್ರೀ ತಗೊಂಡವರು ಲೋಕಸಭೆ ಚುನಾವಣೆಯಲ್ಲಿ ಮತ ಹಾಕಿಲ್ಲ. 1 ರಿಂದ 2 ಲಕ್ಷ ಸಂಬಳ ಪಡೆಯುವಂತ ಮಹಿಳೆಯರು ಪುಕ್ಸಟೆ ಬಸ್ಸಲ್ಲಿ ಓಡಾಡ್ತಾರೆ. ಆದರೆ ಉಚಿತ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವಾಗ ನೋಡಿ, ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೆ. ರಾತ್ರಿ ನಾನು ಮೋದಿ ಅವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮೊದಲು ಮುಸ್ಲಿಮ್ಸ್ ಯಾದವರು ಅಂತ ಮಾಡ್ತಾ ಇದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿ ಅವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಒಂದಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿಲ್ಲ. 2,000 ರೂಪಾಯಿ ಕೊಡೋದು ದುಡ್ಡು ಮಹಿಳೆಯರು ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀವಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ. ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ವೆರಿ ಸ್ಟ್ರಾಂಗ್. ಅಟ್ ದಿ ಸೇಮ್ ಟೈಮ್ ಯು ಪೀಪಲ್ ಟು ಬಿ ವೆರಿ ರಿಲಯಬಲ್. ಕೋಲಾರದಲ್ಲಿ ಬಿಹಾರ ಚುನಾವಣೆ ಬಗ್ಗೆ ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. 1,25,00,000 ಜನರ ಅಕೌಂಟ್ಗೆ ಹಣ ಹಾಕಿದ್ರೆ ಯಾಕೆ ಎನ್ಡಿಎ ಗೆಲ್ಲಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. 10,000 ರೂಪಾಯಿ ಹಣ ಹಾಕಿದ್ರೆ ಯಾಕೆ ಮತ ಹಾಕಲ್ಲ? ವೋಟ್ ಚೋರಿ ಕುರಿತು ರಾಹುಲ್ ಗಾಂಧಿ ದೊಡ್ಡ ಆಂದೋಲನವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಶಾಸಕರು ಸಚಿವರು ಪ್ರಚಾರಕ್ಕೆ ಹೋದಾಗ ಜನ ಹೊಡೆದು ಓಡಿಸ್ತಾ ಇದ್ದಾರೆ. ನಿಷ್ಪಕ್ಷಪಾತವಾದ ಚುನಾವಣೆ ನಡೆದೇ ಇದ್ರೆ ಖಂಡಿತ ಎನ್ಡಿಎ ಮೈತ್ರಿಕೂಟ ಬರ್ತಾ ಇರಲಿಲ್ಲ ಅಂತ ನಾರಾಯಣಸ್ವಾಮಿ ಹೇಳಿದ್ದಾರೆ. ಇವತ್ತು ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ 20% ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕನಿಷ್ಠ ಪಕ್ಷ ಕೂಲಿ ಕೂಡ ಅವ್ರು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 1,25,00,000 ಮಂದಿಗೆ ಅಕೌಂಟ್ಗೆ 10,000 ರೂಪಾಯಿ ಹಣ ಹಾಕಿದ್ರೆ 10,000 ರೂಪಾಯಿನ ಹಣ ಹಾಕಿದ್ರೆ ಯಾಕೆ ಮಾತಾಡ್ತಿಲ್ಲ? ಎರಡನೇದಾಗಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಒಂದು ದೊಡ್ಡ ಆಂದೋಲನವನ್ನೇ ಮಾಡ್ತಾ ಇದ್ದೀವಿ ನಾವು. ಇದು ತಾಜಾ ಉದಾಹರಣೆ ಒಂದು ಬಿಹಾರ ಚುನಾವಣೆ. ಬಿಹಾರಕ್ಕೆ ನಾವು ನೋಡಿರಬೇಕು, ಪ್ರಚಾರಕ್ಕೆ ಹೋದ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರನ್ನ, ಮಂತ್ರಿಗಳನ್ನ, ಶಾಸಕರನ್ನ ಬಿಹಾರದಲ್ಲಿ ಬಿಜೆಪಿಯವರು ಕೆಲವು ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿಸಿದ್ದಕ್ಕೆ ಕಾಂಗ್ರೆಸ್ ಸೋತಿದೆ ಅಂತ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿಯವರು 65 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆಸಿದ್ರು. ಚುನಾವಣೆ ಘೋಷಣೆಗೂ ಮುನ್ನ ಯಾವುದೇ ಸ್ಕೀಮ್ ಇಲ್ಲದೆ ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹಾಕಿದ್ರು. ಹೀಗಾಗಿ ಎನ್ಡಿಎ ಗೆದ್ದಿದೆ ಅಂತ ಹೇಳಿದ್ದಾರೆ. ನೋಡಿ, ಬರೀ ಕಾಂಗ್ರೆಸ್ಸಿಗಲ್ಲ, ಇಡೀ ಮಹಾಗಠಬಂಧನಿಗೆ ಹಿಂದೆಡೆ ಆಯಿತು. ನಾವು ಮೊದಲೇ ಹೇಳಿದ್ದೀವಿ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಅಪೋಸಿಷನ್ ವೋಟರ್ಸ್ ಎಲ್ಲ ಕಟ್ ಮಾಡಕ್ಕೆ ತೆಗೆದಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 65 ಲಕ್ಷ ವೋಟರ್ಸ್ ಅನ್ನು SIR ಪ್ರಾಸೆಸ್ ಪ್ರಕಾರ ಅವ್ರು ತೆಗೆದುಹಾಕಿದ್ರು. ಇದರಲ್ಲಿ ಯಾರು ಹಿಂದುಳಿದ ಜನರು, ದಲಿತರು, ಟ್ರೈಬಲ್ಸು, ಅಲ್ಪಸಂಖ್ಯಾತರು, ಬಡವರು, ಇವರೆಲ್ಲ ವೋಟ್ಸ್ ಎಲ್ಲ ತೆಗೆದುಹಾಕಿದ್ರು. ಅವಾಗಲೇ ಈ ಎಲೆಕ್ಷನ್ಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿಲ್ಲ. ಅದ್ರ ಜೊತೆಲಿ ಇವ್ರು ಏನ್ ಮಾಡಿದ್ರು, 10,000 ರೂಪಾಯಿ ಮಹಿಳೆಯರ ಅಕೌಂಟ್ ಅಲ್ಲಿ ಏನು ಸ್ಕೀಮ್ ಇಲ್ಲ. ಇವಾಗ ನಾವಿಲ್ಲಿ ಗ್ಯಾರಂಟಿ ಸ್ಕೀಮು ನಾವು ಪ್ರಾಮಿಸ್ ಮಾಡಬಹುದು ಎಲೆಕ್ಷನ್ ಅಲ್ಲಿ, ನಾವು ಎಲೆಕ್ಷನ್ ಗೆದ್ದು ಬಂದ್ರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂದ್ಬಿಟ್ಟು ನಾವು ಪ್ರಣಾಳಿಕೆ ಪ್ರಕಾರ ಇಲ್ಲಾಂದ್ರೆ ಗ್ಯಾರಂಟೀಸ್ ಅನೌನ್ಸ್ಮೆಂಟ್ ಪ್ರಕಾರ ನಾವೆಲ್ಲ ಮಾಡಬಹುದು. ಬಟ್ ಅವ್ರು ಏನ್ ಮಾಡಿದ್ರು, 10,000 ರೂಪಾಯಿ ಯಾವುದೇ ಸ್ಕೀಮ್ ಇಲ್ದಂಗೆ ಡೈರೆಕ್ಟ್ ಮಹಿಳೆಯರು ಅವ್ರ ಅಕೌಂಟ್ ಅಲ್ಲಿ ಎಲೆಕ್ಷನ್ ಅನೌನ್ಸ್ ಆಗೋ ಒಂದು ವಾರ ಮುಂಚೆ ಮಹಿಳೆಯರ ಅಕೌಂಟ್ ಅಲ್ಲಿ ಹಾಕ್ಬಿಟ್ರು. ಅದರಿಂದ ಮಹಿಳೆಯರ ವೋಟ್ ಅವ್ರಿಗೆ ಸಿಕ್ಕಿದೆ. ಪ್ಲಸ್ ಈ ವೋಟ್ SIR ರಿವಿಷನ್ ಇಂದ ವೋಟ್ ತೆಗೆದಾಕಿದ್ದಕ್ಕೆ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ಶಿವಮೊಗ್ಗದಲ್ಲಿ ಮತ ಚೋರಿಯ ಕುರಿತು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಗಾಂಧಿ ದೇಶದ ಅಪ್ರಬುದ್ಧ ರಾಜಕಾರಣಿ. ಇಂಥ ನಾಯಕನ ಹೇಳಿಕೆ ಮೇರೆಗೆ ಮತ ಚೋರಿಯ ಕುರಿತು ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಇದನ್ನ ನೋಡಿ ನನಗೆ ಮರುಕ ಆಗ್ತಾ ಇದೆ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಹಠಾವು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಇವತ್ತು ಯೂತ್ ಕಾಂಗ್ರೆಸ್ ಒಬ್ಬ ಅಪ್ರಬುದ್ಧ ಈ ದೇಶದ ರಾಜಕಾರಣಿ ರಾಹುಲ್ ಗಾಂಧಿಯವರು ನೀಡಿದಂತಹ ಒಂದು ಕಾರ್ಯಕ್ರಮ ಮತಚೋರಿಯ ಬಗ್ಗೆ
ಪ್ರತಿಭಟನೆ ಮಾಡ್ತಾ ಇರುವಂತಹದನ್ನ ನೋಡಿ ಅವ್ರ ಬಗ್ಗೆ ಮರುಕ ಅನಿಸುತ್ತೆ. ಆ ಕಾಂಗ್ರೆಸ್ ಅನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಈಗಲಾದ್ರೂ ಅವರಿಗೇನಾದ್ರೂ ಪ್ರಾಮಾಣಿಕ ಕಾಳಜಿ ಇದ್ರೆ ರಾಹುಲ್ ಗಾಂಧಿಯ ಹಠಾವೋ ಬಗ್ಗೆ ಪ್ರತಿಭಟನೆಯನ್ನ ಮಾಡಲಿ. ರಾಹುಲ್ ಗಾಂಧಿಯವರು ಮೊದಲು ಲೀಡರ್ಶಿಪ್ ಇಂದ ಇಳೀಲಿ, ಆಮೇಲೆ ಒಂದು ಬದಲಾವಣೆ ಮಾಡಿಕೊಂಡು ಪಕ್ಷ ಕಟ್ಟುವ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ನಿನ್ನೆ ಬಿಹಾರ ಕೊಟ್ಟಂತಹ ಚುನಾವಣೆಯ ಫಲಿತಾಂಶ ನೀವು ತಲೆ ತಗ್ಗಿಸಬೇಕು, ನೀವು ಕ್ಷಮೆ ಕೇಳಬೇಕು. ನೀವು ಎಲ್ಲಿದ್ರಿ ಬಿಹಾರದಲ್ಲಿ, ಏನ್ ಮಾಡಿದ್ರಿ? ರಾಹುಲ್ ಗಾಂಧಿ ಹೋಗಿ ಕೆರೆ ಹಾರಿ ಈಜ್ ಹೊಡೆದು ಮೀನುಗಾರರ ಪರ ನಾನು ಇದ್ದೀನಿ ಅಂತ ತೋರಿಸ್ತಾರೆ. ಇಂಥ ಚಿಲ್ಲರೆ ರಾಜಕಾರಣ ಮಾಡುವಂತ ಒಬ್ಬ ಅಖಿಲ ಭಾರತ ಮಟ್ಟದ ನಾಯಕನನ್ನ ನೀವು ಇಟ್ಕೊಂಡು ಎಷ್ಟು ದೂರ ಹೋಗ್ತೀರಿ ಅಂತ. ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಬಳಿಕ ಮಾತಾಡಿದ್ದಾರೆ. ಬಿಹಾರದಲ್ಲಿ ಪ್ರತಿ ಮಹಿಳೆಯರಿಗೆ 10,000 ಸಿಕ್ಕಿದೆ, ಒಂದು ಮನೆಗೆ 30,000 ಕೂಡ ಸಿಕ್ಕಿದೆ. ಇದೇ ರೀತಿ ದುಡ್ಡು ಕೊಟ್ಟು ಚುನಾವಣೆ ಗೆಲ್ಲೋದೇ ಆದ್ರೆ ನಾವು ಅದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. और बिहार में क्योंकि कोई कह रहा है कि महिलाओं को 10,000 रुपए मिला है, कोई कह रहा है 20,000 रुपए मिला है, कोई कह रहा है कि एक ही परिवार में 30,000 रुपया आ गया, लेकिन सभी को तो नहीं मिला पैसा, महिलाओं को। और अगर पैसे देकर के चुनाव जीतना होगा तो हम सबको ये कहना पड़ेगा कि हम पैसा देंगे। और अच्छा भी है ना पैसा देना, क्योंकि जब पैसा खर्च होगा तो इकोनॉमी ग्रो करेगी। गरीब के हाथ में पैसा जब जाएगा तो उससे अच्छा लगेगा, वो कुछ सामान खरीदेगा, कुछ साड़ियां खरीदेगी महिलाएं, कुछ अपने बच्चों के लिए करेंगे। लेकिन ये बात कंटिन्यू होनी चाहिए, सब महिलाओं को मिलना चाहिए। महिलाओं के साथ भेदभाव। ಇನ್ನು ಇದೇ ವೇಳೆ ನನಗೆ ಕನ್ನಡ ಅರ್ಥ ಆಗುತ್ತೆ, ಆದ್ರೆ ಮಾತಾಡೋದು ಕಷ್ಟ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ನಾನು ಓದಿದ್ದು ಬೆಂಗಳೂರಲ್ಲೇ, ನನಗೆ ಸಿಕ್ಕಿರುವಂತಹ ಎಲ್ಲಾ ಜ್ಞಾನ ಕೂಡ ಇಲ್ಲಿಯದ್ದೇ ಅಂತ ತಿಳಿಸಿದ್ದಾರೆ. हाँ ना, कन्नड़ ಗೊತ್ತಿಲ್ಲ, बोलिए, पूछिए। आई कैन अंडरस्टैंड बट आई कांट स्पीक सो फ्लुएंटली। भाई एक काम करो ना, यहाँ मुझे रख लो। नहीं सके। हाँ, कुछ दोहराना चाहते हैं, कुछ यादें? क्या यादें दिलाऊं मैं आपका कॉलेज का टाइम? नहीं, आज तो इतना ही बता सकता हूँ, क्योंकि आज जब एयरपोर्ट से मैं उतरा हूँ और मैजेस्टिक सर्किल तक मैं गया हूँ, तो कभी मैं ऑटो से चलता था, 45 मिनट में पहुंच जाते थे, लेकिन अभी तो शायद बहुत टाइम लगेगा। बेंगलोर भी बड़ा शहर हो गया, बड़ा ग्रो हो गया शहर। उस समय इतना बड़ा नहीं था बेंगलोर, लेकिन कॉलेज में रहना, कॉलेज की अपनी यादें, और फिर स्वामी जी से मैं तो कई बार मिला हूँ। कन्नड़ याद है आपका? हाँ ना, कन्नड़ ಗೊತ್ತಿಲ್ಲ, बोलिए, पूछिए। आई कैन अंडरस्टैंड बट आई कांट स्पीक सो फ्लुएंटली। भाई एक काम करो ना, यहाँ मुझे रख लो। ಇಂದು ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಕಹಳೆ ಮೊಳಗಲಿದೆ. 1 ತಿಂಗಳ ಕಾನೂನು ಹೋರಾಟದ ಬಳಿಕ ಇವತ್ತು ಅಧಿಕೃತವಾಗಿ ಪೆರೇಡ್ ನಡೆಯುತ್ತೆ. ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ. ಇವತ್ತು ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆ ಚಿತ್ತಾಪುರ ಪಟ್ಟಣದಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪೊಲೀಸ್ ಭದ್ರತೆ ಕುರಿತು ಎಸ್ಪಿ ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದ್ದಾರೆ. ಷರತ್ತುಬದ್ಧ ಪರೇಡ್ ನಡೆಸುವುದಕ್ಕೆ ಸೂಚಿಸಲಾಗಿದೆ. ಪಥಸಂಚಲನ ನಡೆಯುವಂತಹ ಮಾರ್ಗದುದ್ದಕ್ಕೂ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸುತ್ತಾರೆ. ಪೊಲೀಸ್ ಅಧಿಕಾರಿಗಳು, ಕೆಎಸ್ಆರ್ಪಿ, ಡಿಎಆರ್ ತುಕಡಿ ಸೇರಿ 650 ಪೊಲೀಸರು ಹಾಗೂ 250 ಜನ ಹೋಂಗಾರ್ಡ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಪಟ್ಟಣದಾದ್ಯಂತ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಡ್ರೋನ್ ಕ್ಯಾಮೆರಾ ಕೂಡ ಬಳಕೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಭಾನುವಾರ ಆರ್ಎಸ್ಎಸ್ ಅವರದ್ದು ಕಾರ್ಯಕ್ರಮ ಇದೆ. ಅದಕ್ಕೂ ಈಗಾಗಲೇ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ. ಅದರಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೂ ಕಾರ್ಯಕ್ರಮ ಆಗುತ್ತೆ. ನಿಗದಿತ ಸ್ಥಳದಲ್ಲಿ ನಿಗದಿತ ಪ್ರೋಗ್ರಾಮು ಅವರು ಮಾಡಬೇಕಾಗುತ್ತೆ. ಈಗಾಗಲೇ ಅದು ಅನುಮತಿಯಲ್ಲಿ ನಾವು ಎಲ್ಲ ರೂಟ್ ಎಲ್ಲ ಮೆನ್ಷನ್ ಮಾಡಲಾಗಿದೆ.
ಹೈಕೋರ್ಟ್ ಕಡೆಯಿಂದನೂ ಮಾನ್ಯ ಹೈಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಬಂದಿದೆ ಮತ್ತು ಆರ್ಗನೈಸರ್ಸ್ ಯಾರಿದ್ದಾರೆ ಅವರು ಎಲ್ಲ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ದುರಸ್ತಿ ಹಿನ್ನೆಲೆ ಎರಡನೇ ಬೆಳೆಗೆ ನೀರು ಹರಿಸದಂತೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರಿಗೆ ಎರಡನೇ ಬೆಳೆಗೂ ನೀರು ಕೊಡಬೇಕು, ನೀರು ಕೊಡಲು ಆಗದಿದ್ದರೆ ಎಕರೆಗೆ 25,000 ಬೆಳೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೂಡ ಹೊಸ ಗೇಟ್ಗಳನ್ನು ಅಳವಡಿಸಬೇಕು. ಇತರ ರಾಜ್ಯಗಳಿಗೆ ಕಾಯ್ದೆ ನಾವೇ ಹಣವನ್ನು ಹೂಡ್ತೇವೆ, ಆಮೇಲೆ ತೆಗೆದುಕೊಳ್ತೇವೆ, ರಾಜ್ಯ ಸರ್ಕಾರವೇ ಅದಕ್ಕೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಕ್ರಸ್ಟ್ ಗೇಟ್ ರಿಪೇರಿ ಕೆಲಸವನ್ನ ಅಥವಾ ಹೊಸ ಕ್ರಸ್ಟ್ ಗೇಟ್ ಅನ್ನ ಅಳವಡಿಸುವಂತ ನಿಟ್ಟಿನಲ್ಲಿ ಏನು ಸಮರೋಪಾದಿಯಲ್ಲಿ ಆಗಬೇಕಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗಲಿದೆ. ಒಟ್ಟು 10 ದಿನಗಳ ಕಾಲ ಅಧಿವೇಶನ ನಡೆಯಲಿದೆ. 16ನೇ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಆದೇಶ ಹೊರಡಿಸಿದ್ದಾರೆ. ಗುರುವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅಧಿವೇಶನ ಸಂಬಂಧ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಇದೀಗ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದ ತನಿಖೆಯನ್ನು ಎಸಿಪಿ ಚಂದನ್ ಚುರುಕುಗೊಳಿಸಿದ್ದಾರೆ. ಉದ್ಯಮಿ ನಿರ್ಮಾಪಕ ಅರವಿಂದ್ ರೆಡ್ಡಿಗೆ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. 2022ರಲ್ಲಿ ನಟಿ ಜೊತೆ ಅರವಿಂದ್ ಸಲುಗೆಯನ್ನ ಬೆಳೆಸಿಕೊಂಡಿದ್ರು. ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿ ಬ್ರೇಕಪ್ ಕೂಡ ಆಗಿತ್ತಂತೆ. ಅನಂತರ ಅರವಿಂದ್ ಮದ್ಯ ಸೇವಿಸಿ ಪದೇ ಪದೇ ಕಿರುಕುಳ ನೀಡಿದ್ದಾಗಿ ನಟಿ ಆರೋಪಿಸಿದ್ದಾರೆ. ನಟಿಯು ಕೂಡ ತನ್ನಿಂದ 3 ಕೋಟಿ ರೂಪಾಯಿ ಪಡೆದಿದ್ದಾಳೆ ಅಂತ ಅರವಿಂದ್ ರೆಡ್ಡಿ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ನಾಯಿ ಕಡಿತಕ್ಕೆ ತುರ್ತು ಚಿಕಿತ್ಸೆ ಕ್ರಮಗಳಿಗೆ ಹೊಸ ಸುತ್ತೋಲೆ ಹೊರಡಿಸಿದೆ. ಎಲ್ಲ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ನಾಯಿ ಕಡಿತ, ಹಾವು ಕಡಿತದ ಔಷಧ ಕಡ್ಡಾಯವಾಗಿ ಸಂಗ್ರಹಿಸಲು ಸೂಚನೆ ನೀಡಲಾಗಿದೆ. ಆಂಟಿರೇಬಿಸ್ ಲಸಿಕೆಗಳನ್ನು ಕಡ್ಡಾಯವಾಗಿ ಸಂಗ್ರಹಿಸಿರಬೇಕು ಅಂತ ಹೇಳಿದೆ. ಉಚಿತ ಮತ್ತು ಸಕಾಲಿಕ ಚಿಕಿತ್ಸೆ ನೀಡುವಂತೆ ತಿಳಿಸಿದೆ. ವಿಜಯಪುರದಲ್ಲಿ ವಚನ ಪಿತಾಮಹ ಹಳಕಟ್ಟಿ ಸಂಶೋಧನಾ ಕೇಂದ್ರ ಹಾಗೂ ಸಂಶೋಧಕ ಡಾ ಎಂಎಂ ಕಲಬುರ್ಗಿ ಅವರ ಸಮಗ್ರ ಸಾಹಿತ್ಯದ 40 ಸಂಪುಟಗಳ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಬಾಲ್ಕಿಯ ಹಿರೇಮಠದ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಗ್ರಂಥಗಳ ಲೋಕಾರ್ಪಣೆಯನ್ನ ಮಾಡಿದರು. ಮೈಸೂರಿನ ಕುಂದೂರು ಮಠದ ಪೂಜ್ಯ ಶ್ರೀ ಶರತ್ ಚಂದ್ರ ಸ್ವಾಮೀಜಿ, ಧಾರವಾಡದ ಹಿರಿಯ ಸಾಹಿತಿಗಳಾದ ಸಿದ್ದಲಿಂಗ ಪಟ್ಟಣಶೆಟ್ಟಿ, ಎಂಎಂ ಕಲಬುರ್ಗಿ ಅವರ ಧರ್ಮಪತ್ನಿ ಉಮಾದೇವಿ ಕಲಬುರ್ಗಿ, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಹಳಕಟ್ಟಿ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾ ಕೃಷ್ಣ ಖೋಲಾರ ಕುಲಕರ್ಣಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಹಲವರು ಭಾಗಿಯಾಗಿದ್ದರು. ಇವರಿಗೂ ಕೂಡ ಗೌರವ ಸನ್ಮಾನ ನೆರವೇರ್ತಾ ಇದೆ. ಕವಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರಿಗೆ ಲಿಂಗಾಯತ ಹೋರಾಟಕ್ಕೆ ಪ್ರೇರಣೆ ಎಂಎಂ ಕಲಬುರ್ಗಿ ಅಂತ ಬಾಲ್ಕಿಯ ಬಸವಲಿಂಗ ಪಟ್ಟದೇವರು ಶ್ರೀಗಳು ಹೇಳಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ 100 ಜನ ಏನೇನೋ ಮಾತಾಡ್ತಾರೆ ಅಂತ ಪರೋಕ್ಷವಾಗಿ ಕನ್ನೇರಿ ಶ್ರೀಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಏಕಾಂಗಿಯಾಗಿ ಉತ್ತರ ನೀಡಿದವರು ಎಂಬಿ ಪಾಟೀಲ್, ಬೇರೆ ಯಾವ ಲಿಂಗಾಯತ ನಾಯಕರು ಬಸವ ಸಂಸ್ಕೃತಿ ಅಭಿಯಾನದ ವಿರೋಧಿಗಳಿಗೆ ಉತ್ತರ ನೀಡಲಿಲ್ಲ ಅಂತ ಹೇಳಿದ್ದಾರೆ. ಅಭಿಯಾನ ನಾವು ನಾಡಿನ ತುಂಬಾ ಮಾಡಿ ಬೆಂಗಳೂರದ ಸಮಾರಂಭ ಮಾಡಿ ಎಲ್ಲ ಆದ ಮೇಲೆ ಏನೇನೋ ಅವಾಂತರಗಳು ಅದು 100 ಜನ ನಮ್ಮ ಲಿಂಗಾಯತ ನಾಯಕರದ ಒಬ್ಬರು ಧ್ವನಿ ಎತ್ತಲಿಲ್ಲ. ಯಾವಾಗಲೂ ಸತ್ಯ ಅಂತ ಹೇಳ್ಬೇಕು, ಸುಳ್ಳು ಅಂತ ಹೇಳ್ಬೇಕು. ಆದ್ರೆ ಸುಳ್ಳಿದ್ರು ಮೌನವಾಗಿ ಎಲ್ಲರೂ ಮೌನವಾಗೇ ಉಳಿದು, ಆದರೆ ಅದನ್ನು ಏಕಾಂಗವೀರಾಗಿ ಅದನ್ನ ಸುಳ್ಳು ಬಸವ ಸಂಸ್ಕೃತಿ ಅಭಿಯಾನ ಬಹಳ ಯಶಸ್ವಿಯಾಗಿ ನಡೆದಂತ ಗಟ್ಟಿ ಧ್ವನಿಯಲ್ಲಿ ಎದೆ ತಟ್ಟಿ ಹೇಳಿದವರು ಯಾರು ಅಂದ್ರೆ ಏಕೈಕ
ನಾಯಕ ಎಂ.ಬಿ. ಪಾಟೀಲ್. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಮನೆ ಮಾಡಿದೆ. ವಿದ್ಯುತ್ ದೀಪಗಳಿಂದ ಶ್ರೀ ಕ್ಷೇತ್ರ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವಿನೂತನವಾಗಿ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿದೆ. ಧರ್ಮಸ್ಥಳದ ಪ್ರಮುಖ ದ್ವಾರವನ್ನ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ದೀಪಗಳ ಮಾದರಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಗಳಿಗಿರುವಂತಹ ಬೃಹತ್ ದೀಪಗಳನ್ನು ಡಿವೈಡರ್ಗಳ ನಡುವಿನಲ್ಲಿ ಅಳವಡಿಸಲಾಗಿದೆ. ಕಣ್ಣಿಗೆ ಹಬ್ಬ ಅನ್ನಿಸುವಂತಹ ವಿದ್ಯುತ್ ದೀಪ ಅಲಂಕಾರ ಲಕ್ಷ ದೀಪೋತ್ಸವ ವೈಭವಕ್ಕೆ ಮೆರುಗು ತಂದಿದೆ. ನವೆಂಬರ್ 20ರ ಬೆಳಗಿನ ಜಾವ ಲಕ್ಷ ದೀಪೋತ್ಸವ ಸಂಪನ್ನಗೊಳ್ಳುತ್ತೆ. ಕೆಪಿಎಸ್ಸಿ ಶಾಲೆಗಳನ್ನ ಮುಚ್ಚೋದಿಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ನೀಡಿದ್ದನ್ನು ಬಂದ್ ಮಾಡ್ತಾ ಇಲ್ಲ. ಯಾರೋ ತಲೆಹರಟೆಗಳು ಶಾಲೆ ಬಂದ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಾವು 6,000 ಕೆಪಿಎಸ್ಸಿ ಶಾಲೆಗಳನ್ನ ಆರಂಭಿಸುವುದಾಗಿ ಹೇಳಿದ್ವಿ, ಅದನ್ನ ಯಶಸ್ವಿಯಾಗಿ ನಡೆಸಿದ್ದೇವೆ ಅಂತ ತಿಳಿಸಿದ್ದಾರೆ. ನೀವು ಕೆಪಿಎಸ್ ಶಾಲೆ ಒಳ್ಳೇದು ಹೌದಲ್ಲ? ಒಳ್ಳೇದು ಅಂದ್ಮೇಲೆ ಊರು ತುಂಬಾ ಶಾಲೆ ಮಾಡಿದಾಗ ಕಷ್ಟ ಆಗ್ತದೆ ಅಂತಂದ್ಮೇಲೆ ತಂದೆ ತಾಯಿಯವರು ಒಂದೇ ಸೂರಲ್ಲಿ 14 ವರ್ಷ ಕಲಿಕೆ ಅದು ಒಳ್ಳೇದು ಹೌದಲ್ಲ? ಮತ್ತೆ ನೀವ್ ಯಾಕೆ ಅದು ಸ್ವಾರ್ಥಿಗಳಾಗ್ತೀರಿ ನೀವು? ಯಾವನ ತಲೆ ಒಂದ್ ನಿಮಿಷ, ನಾನು ಯಾವ್ದು ಸ್ಕೂಲು ಕ್ಲೋಸ್ ಮಾಡ್ತಾ ಇಲ್ಲ. ಕೆಲವು ತಲೆಹಂಟಗಳಿದಾವೆ, ಅವ್ರದ್ದು ಸ್ವಾರ್ಥಕ್ಕೆ ಮಾಡ್ತಾರೆ ಕೆಲವರು. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಸೂರಲ್ಲಿ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಕೆಲಸಗಳನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಸೇರೋದು ಸ್ವಾಭಾವಿಕವಾಗಿ ಆಗ್ತದೆ. ಅದಂದ ತಕ್ಷಣ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ಯಾರು ಹೇಳಿಲ್ಲ. ಅದು ನೀವು ಮಾಧ್ಯಮದಲ್ಲಿ ಹಾಕಿತಾ ಇದ್ದೀರಿ, ಯಾರೋ ತಲೆಹರಟೆಗಳು ಹೇಳಿದಾಗ. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಅದು ಕ್ಲೋಸ್ ಮಾಡಲ್ಲ. ಬಟ್ ಬೆಂಗಳೂರಿನ ಜ್ಞಾನ ಭಾರತೀಯ ಕಲಾಗ್ರಾಮದಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅಂತ್ಯಕ್ರಿಯೆ ನಡೆದಿದೆ. ಕಲಾಗ್ರಾಮದ ಆವರಣದಲ್ಲಿ ಡಾ ಸಿದ್ದಲಿಂಗಯ್ಯ ಅವರ ಸಮಾಧಿಯ ಪಕ್ಕದಲ್ಲೇ ತಿಮ್ಮಕ್ಕ ಅಂತ್ಯಕ್ರಿಯೆ ನಡೆದಿದೆ. ವೃಕ್ಷಮಾತೆಯ ದತ್ತುಪುತ್ರ ಉಮೇಶ್ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಕುಶಾಲ ತೋಪು ಸಿರಿಸಿ ಸರ್ಕಾರ ಸಕಲ ಗೌರವದೊಂದಿಗೆ ತಿಮ್ಮಕ್ಕ ಅಂತ್ಯಕ್ರಿಯೆಯನ್ನು ನೆರವೇರಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರಪ್ಪರ ಅಗ್ರಹಾರದಲ್ಲಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇವತ್ತು ಅಭಿಮಾನಿಗಳಿಗೆ ಬಿಗ್ ಗಿಫ್ಟ್ ಕೊಡೋದಾಗಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕೊಡೋ ಗಿಫ್ಟ್ ಏನು ಇರಬಹುದು ಅಂತ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆ ಬಳಿ ಸ್ಫೋಟ ಸಂಭವಿಸಿದ ಹೇಗೆ ಅನ್ನೋದರ ಬಗ್ಗೆ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ಮಾಹಿತಿ ನೀಡಿದ್ದಾರೆ. ಶ್ರೀನಗರ ಪೊಲೀಸರು 360 ಕೆಜಿ ಅಮೋನಿಯಂ ನೈಟ್ರೇಟ್ ಸಂಗ್ರಹಿಸಿದ್ರು. ಅಮೋನಿಯಂ ನೈಟ್ರೇಟ್ ಗಾಳಿಯ ಜೊತೆ ವಿಲೀನ ಆದರೂ ಸ್ಫೋಟಗೊಳ್ಳೋ ಸಾಧ್ಯತೆ ಇರುತ್ತೆ, ಅಥವಾ ಪಕ್ಕದಲ್ಲಿ ಬೆಂಕಿ ಪೆಟ್ರೋಲ್ನಂತಹ ವಸ್ತುಗಳಿದ್ರೂ ಬ್ಲಾಸ್ಟ್ ಆಗುತ್ತೆ. ಅನುಭವ ಇರೋ ಅಧಿಕಾರಿಗಳು ಸಂಗ್ರಹಿಸಬೇಕಿತ್ತು ಅಂತ ಹೇಳಿದ್ದಾರೆ. ಫರ್ಟಿಲೈಸರ್ಸ್, ಈ ಗಿಡಗಳಿಗೆ ಬೆಳೆಸಕ್ಕೆ ಯೂಸ್ ಮಾಡುವಂತ ಫರ್ಟಿಲೈಸರ್ಸ್. ಏನಕ್ಕೆ ಅಮೋನಿಯಂ ನೈಟ್ರೇಟ್ ನ ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ, ಗೊಬ್ಬರಗಾಗಿ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ನೈಟ್ರೋಜನ್ ಅಂಶ ಇರುತ್ತೆ. ನೈಟ್ರೋಜನ್ ಅಂಶ ಎಲ್ಲಿರುತ್ತೋ ಅಲ್ಲಿ ಗಿಡಗಳು ಫಲ ಜಾಸ್ತಿ ಕೊಡುತ್ತೆ ಮತ್ತೆ ಬೇಗನೂ ಬೆಳೆಯುತ್ತೆ. ಆದ್ರಿಂದ ಅಮೋನಿಯಂ ನೈಟ್ರೇಟ್ ಎಲ್ಲಾ ಕಡೆ ಸಿಗುವಂತ ವಸ್ತು ಅದು. ಬಟ್ ಅಮೋನಿಯಂ ನೈಟ್ರೇಟ್ ಅಲ್ಲಿ ಏನಪ್ಪಾ ಅಂದ್ರೆ, ಅಮೋನಿಯಂ ನೈಟ್ರೇಟ್ ನ ಕಂಟ್ಯಾಮಿನೇಟ್ ಆದರೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಮೋನಿಯಂ ನೈಟ್ರೇಟ್ ನ ಚಿಕ್ಕಮಗಳೂರಿನ ರತ್ನಗಿರಿ ರಸ್ತೆಯಲ್ಲಿರುವ ಲೈಫ್ ಲೈನ್ ಫೀಡ್ಸ್ ಪ್ರೈವೇಟ್ ಕಂಪನಿ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ಮನೆ ಕಚೇರಿ ಸೇರಿದಂತೆ ಫಾರ್ಮ್ ಹೌಸ್ ಮೇಲೆ ರೇಡ್ ಮಾಡಲಾಗಿದೆ. ಕಂಪನಿಯ ಮಾಲೀಕ ಕಿಶೋರ್ ಕುಮಾರ್ ಹೆಗ್ಡೆ ಸಮ್ಮುಖದಲ್ಲಿ ಲೆಕ್ಕ ಪರಿಶೋಧನೆಯ 40ಕ್ಕೂ ಹೆಚ್ಚು